ವೋಟ್ ಬ್ಯಾಂಕಿಂಗೋಸ್ಕರ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಅವತ್ತು ಗೊತ್ತಿರಲಿಲ್ಲ ಇವ್ರಿಗೆ ಅದು ಹಿಂದೂಗಳಿಗೆ ಇದಾಗುತ್ತೆ ಅಂತ. ಬೇರೆ ದೇಶದಲ್ಲಿ ಹೋಗಿ ಇರೋದಕ್ಕೆ ಹಿಂದೂಗಳಿಗೇನು ಬೇರೆ ದೇಶ ಇದೆಯಾ? ಇಲ್ವಲ್ಲ. ಇಲ್ಲೇ ಇರಬೇಕು, ಇಲ್ಲೇ ಹುಟ್ಟಬೇಕು, ಇಲ್ಲೇ ಸಾಯ್ಬೇಕು, ಎಲ್ಲ ಇಲ್ಲೇ ಸಾಯ್ಬೇಕು ನಾವು. ಪಬ್ಲಿಕ್ ಯಾರು ಅವ್ರು ಮುಸ್ಲಿಮೇ ಮಾಡ್ತಾ ಇಲ್ಲ ಸರ್. ಇವರೇ ಎಲ್ಲ ಒಟ್ಟಿಗೆ ಅವ್ರನ್ನ ಎತ್ತಿ ಕೊಡೋದು, ನಿಮ್ಗೆ ಅನ್ಯಾಯ ಆಗುತ್ತೆ ಅಂತ ಅನ್ನೋದು ಅವ್ರನ್ನ ಎತ್ತಲಿಕ್ಕೆ ಕೊಟ್ಟು ಇವ್ರು ಮಾಡ್ತಾ ಇರೋದು ಅಷ್ಟೇ. ಸುಳ್ಳು ಮಾತು ಅವೆಲ್ಲ. ಕಾಂಗ್ರೆಸ್ ಅವರೇ ಎತ್ತಲಿಕ್ಕಿ ಮಾಡ್ತಾ ಇದ್ದಾರೆ. BJP ಅವರು ಎತ್ತಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಸುಳ್ಳದು. ವೋಟ್ ಬ್ಯಾಂಕಿಂಗೋಸ್ಕರ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಅವತ್ತು ಗೊತ್ತಿರಲಿಲ್ಲ ಇವ್ರಿಗೆ ಅದು ಹಿಂದೂಗಳಿಗೆ ಇದಾಗುತ್ತೆ ಅಂತ. ಮಾಡಿದ್ರೆ ಅದನ್ನು ತಿದ್ದುಪಡಿ ಮಾಡಿದ್ರೆ ಏನು ತಪ್ಪು ಅದರಲ್ಲಿ? ಹೌದು, ನಮ್ಗೆ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾರೆ. ಎಲ್ಲಿ ನೋಡ್ರಿ ಹಿಂದೂಗಳು ಆಸ್ತಿಗೆ ಒಕ್ಕು ಅಂತ ಅಂದ್ಬಿಟ್ಟು ಅವ್ರದ್ದು ಆಧಾರ ತಾಂಬರಿ ಅಂತ ಅವ್ರು ತರಕ್ ರೆಡಿ ಇಲ್ಲ ಅಂದಮೇಲೆ ನಮ್ಮ ತಾಂಬರಿ ಅಂತ ನಾವೇನಕ್ಕೆ ಕೋರ್ಟ್ಗೆ ಹೋಗಿ ಅವ್ರನ್ನ ನಾವು ಖರ್ಚಿಕೊಂಡು ಹೋಗ್ಬೇಕಾ? ನಮ್ಮ ಆಸ್ತಿದೆಲ್ಲ ಆಧಾರ ಕೊಟ್ಟು ಇಲ್ಲಿ ನಮ್ದಿದೆ ಅಂತ ಅಂದ್ಬಿಟ್ಟು ನಾವು ಖರ್ಚಿಕೊಂಡು ಹೋಗ್ಬೇಕಾ? ಅವ್ರು ತಾಂಬರ್ಲಿ ತೋರಿಸ್ಲಿ, ಆಮೇಲೆ ನಾವು ಇದು ಮಾಡೋಕೆ ಕೋರ್ಟ್ಗೆ ಹೋಗ್ಬೇಕಾ? ಏನು ಮಾಡ್ಬೇಕು ಮಾಡಬೇಕು. ಅವ್ರು ಒಕ್ಕು ಅಂದಿದ ತಕ್ಷಣ ಒಕ್ಕಾಸ್ತಿನ ಅದು ದಾದ ತರಬೇಕಲ್ವಾ? ಈಗ ಮೊನ್ನೆ ಇವರು ಮೈಸೂರು ಮಹಾರಾಜರು ಅವರು ಇವ್ರು ಕೊಟ್ಟಿದ್ದಾರೆ ಇವ್ರಿಗೆ DC-ಗೆ. ಅವರು ಅದೇ ಇದನ್ನ ತಂಬರ್ರಿ ಅಂತ ಹೇಳ್ತಿದ್ರೆ ಅವ್ರು ರಾಜರ ಆಸ್ತಿ ಎಲ್ಲಿಂದ ತಂದು ಕೊಡ್ತಾರೆ? ಅವರು ತಂದು ಕೊಡೋದಕ್ಕೆ ಸರ್ಕಾರ ಬಂದ್ಮೇಲೆ ಅವ್ರು ಬಿಟ್ಕೊಟ್ಟಿರತ್ತಾನೆ, ಅವ್ರು ಮಾಡ್ಕೊಡೋಕ್ಕೇನು? ಅದೇ ಅವ್ರು ಒಕ್ಕಾಸಿ ಅಂದ್ಬಿಟ್ಟು ಎಲ್ಲ ಅವರೇ ಮಾಡ್ಕೊಂಡ್ರೆ ಹಿಂದೂಗಳಿಗೆ ಎಲ್ಲಿ ಹೋಗೋಣ? ಓಲಿ ಅವ್ರ ಥರ ಏನೋ ಬೇರೆ ದೇಶ ಇದೆಯಾ ಉಡೋಕೆ? ನಾವು ಬೇರೆ ದೇಶದಲ್ಲಿ ಹೋಗಿ ಇರೋದಕ್ಕೆ ಹಿಂದೂಗಳಿಗೇನು ಬೇರೆ ದೇಶ ಇದೆಯಾ? ಇಲ್ವಲ್ಲ. ಇಲ್ಲೇ ಇರಬೇಕು, ಇಲ್ಲೇ ಹುಟ್ಟಬೇಕು, ಇಲ್ಲೇ ಸಾಯ್ಬೇಕು, ಎಲ್ಲ ಇಲ್ಲೇ ಸಾಯ್ಬೇಕು ನಾವು. ಅದರಿಂದ ಇದು ಅವ್ರಿಗೆ ಒಟ್ಟಾಗ ಆಸ್ತಿ ಬೇಕು, ಅವ್ರದ್ದೇ ಬೇಕು, ಎಲ್ಲ ಅವ್ರದ್ದೇ ಇರಬೇಕು ಅಂತಂದರೆ ಅದಕ್ಕೋಸ್ಕರ. ಅದು ಅವ್ರವ್ರ ಅಭಿಪ್ರಾಯ, ಅದಕ್ಕೆ ನಾವು ಇದು ಮಾಡೋಕ್ಕಲ್ಲ. ಕಾಂಗ್ರೆಸ್ ವೋಟ್ ಬ್ಯಾಂಕಿಂಗ್ ಅಷ್ಟೇ, ವೋಟ್ ಬ್ಯಾಂಕಿಂಗ್ಗೋಸ್ಕರ ಮಾಡ್ತಾ ಇದ್ರು. ಓಕೆ, ಅದೆಲ್ಲ ರಾಜಕೀಯ ಅದೆಲ್ಲ ಏನು ಹೇಳಕ್ಕೆ ಬರೋದಿಲ್ಲ. ಅದೆಲ್ಲ ಅಲ್ಲಿ ಏನೇನು ರಾಜಕೀಯ ನಡೀತದೆ ಬೇರೆ ದೇಶದ ಅಷ್ಟೊಂದು ಅಲ್ಲಿ ಇದು ಗ್ರೌಂಡ್ ಇದು ನಾವು ನೋಡಿಲ್ಲ. ಒಟ್ಟು ಎಲ್ಲ ರಾಜಕೀಯ ಅಂತ ಹೇಳ್ತಾರೆ. BJP ಅವರು ಕಾಂಗ್ರೆಸ್ನವರು ಇಬ್ಬರು ಒಟ್ಟಿಗೆ ಸೇರಿ ರಾಜಕೀಯ ಮಾಡ್ತಾಯಿದ್ದಾರೆ ಅಷ್ಟೇ. ಅದು ಆ ಥರ ಮಾಡಬಾರ್ದು ಸರ್. ಯಾರೇ ಆಗಲಿ ಅವರು ಮನುಷ್ಯರು, ನಾವು ಮನುಷ್ಯರೇ ಅಲ್ವ ಸರ್. ಅವ್ರೇನು ಹಿಂದೂಗಳ ಮನುಷ್ಯರಲ್ಲ, ಮುಸ್ಲಿಮ್ ಮನುಷ್ಯರಲ್ಲ ಅಂತಲ್ಲ. ಎಲ್ಲರೂ ಒಟ್ಟಾಗಿ ನಮ್ಮ ಇಂಡಿಯಾ ದೇಶದಲ್ಲಿ ಒಟ್ಟಾಗಿ ಎಲ್ಲರೂ ಹೊಂದಾವಣಿಕೆಯಿಂದ ಹೋಗ್ಬೇಕು ಸರ್, ಅಷ್ಟೇ. ಈ ಥರ ಅವ್ರನ್ನ ಇವ್ರು ಹೊಡಿಯೋದು, ಇವ್ರನ್ನ ಅವ್ರು ಹೊಡಿಯೋದು ಅದು ಯಾವತ್ತೂ ಆಗಬಾರ್ದು ಸರ್. ಅದು ನಮ್ಮ ದೇಶದಲ್ಲಿ ತಿದ್ದುಪಡಿಯಿಂದ ತಿದ್ದುಪಡಿ ಅದು ಅವರು ರಾಜಕೀಯದಿಂದ ಅವರೆಲ್ಲ ಮಾಡ್ತಾಯಿದ್ದಾರೆ. ಅದೇನೇನು ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ತಾ ಇದ್ದಾರೆ. ಅದು ಅನ್ಯಾಯ ಆಗೋದಕ್ಕೆ ಏನೈತೆ? ಏನು ಅದು ಕೋರ್ಟಲ್ಲಿದೆ, ಅದೆಲ್ಲ ಕೋರ್ಟಿಂದ ಎಲ್ಲ 16 ಜನ ಎಲ್ಲ ಸಮೀಕ್ಷೆ ಮಾಡಿ ಇದು ಮಾಡಿದ್ದಾರೆ. ಅದು ತಪ್ಪೇನಿಲ್ಲ ಸರ್. ಅದು ತಪ್ಪೇ ಸರ್. ವಿರೋಧ ಏನಂದ್ರೆ ಸುಮ್ಮನೆ ಇವರು ಕಾಂಗ್ರೆಸ್ನವರು ಇದು ಮಾಡ್ತಾ ಇರೋದು ಸರ್, ಅಷ್ಟೇ. ವಿರೋಧ ಮಾಡ್ತಾ ಇರೋದು ಅಷ್ಟೇ. ಬೇರೆ ಇನ್ನೇನು ಪಬ್ಲಿಕ್ ಯಾರು ಅವ್ರು ಮುಸ್ಲಿಮೇ ಮಾಡ್ತಾ ಇಲ್ಲ ಸರ್. ಇವರೇ ಎಲ್ಲ ಒಟ್ಟಿಗೆ ಅವ್ರನ್ನ ಎತ್ತಿ ಕೊಡೋದು, ನಿಮ್ಗೆ ಅನ್ಯಾಯ ಆಗುತ್ತೆ ಅಂತ ಅನ್ನೋದು ಅವ್ರನ್ನ ಎತ್ತಲಿಕ್ಕೆ ಕೊಟ್ಟು ಇವ್ರು ಮಾಡ್ತಾ ಇರೋದು ಅಷ್ಟೇ. ಏನು ರಾಜಕೀಯ ಓಟಿಗೋಸ್ಕರ, ಹೌದು ಓಟಿಗೋಸ್ಕರ ಅಷ್ಟೇ. ಎಲ್ಲ ಓಟಿಗೋಸ್ಕರ ಇಷ್ಟೆಲ್ಲ ನಡೀತಾ ಇರೋದು, ಓಟಿಗೋಸ್ಕರ. ಅವ್ರನ್ನ ಬೇರೆಯವ್ರನ್ನ ಇದು ಮಾಡಿಬಿಟ್ರೆ ಎರಡು ಓಟ್ ಬಂದುಬಿಟ್ರೆ ನಮಗೆ ಮಿಕ್ಕವರೆಲ್ಲ ಓಟ್ ಹಾಕ್ಬಿಡ್ತಾರೆ. ನಮಗೆಲ್ಲ ಆರಾಮಾಗಿರ್ತೈತೆ, ನಾವೇ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂತೇಳಿ ಮಾಡ್ತಾಯಿದ್ದಾರೆ ಅಷ್ಟೇ. ಅದೇ ಕಾರಣ ಅಷ್ಟೇ, ಬೇರೆ ಇನ್ನೇನು ಇದಕ್ಕೋಸ್ಕರ ಇಲ್ಲ ಅಷ್ಟೇ. ಅವ್ರನ್ನ ಇದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅವರೇ ಹೇಳ್ತಾ ಇದ್ದಾರೆ ನಮಗೆಲ್ಲ ಇದೆಲ್ಲ ಇದು ಮಾಡ್ತಾ ಇರೋದು ಅಂದರೆ ಅದು ಓಟಿಗೋಸ್ಕರ ಇವರು ಅವ್ರನ್ನ ಇದು ಮಾಡ್ತಾ ಇರೋದು. ಬೀಟ್ಲೆಸ್ ಕರ್ನಾಟಕ.